ಹಾಯ್ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ಗುರುವಾರ. ಗುರುರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನನ್ನ ಅಂತರಂಗ ದೈವ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಹಾಗೆ ನನ್ನ ಚಾನಲ್ಲಾದ ಸರಿತಾ ಸನ್ನಿಧಿ ಲಾಗ್ಸ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ, ಇವತ್ತೊಂದು ವಿಶೇಷವಾದ ಪುಟ್ಟದಾದ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಬಂದು ಟೊಮೊಟೊ ಬಾತನ್ನು ಮಾಡಿ, ಆ ನಂತರ ನಾನು ರೆಡಿಯಾಗಿ ಒಂದು ಕಾರ್ಯಕ್ರಮ ಇದೆ, ನಮ್ಮ ಸ್ವಂತ ಅಂದರೆ ನಮ್ಮ ಯಜಮಾನ್ರ ಕಡೆ ರಿಲೇಟಿವ್ ಅವರ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇದೆ. ಹೋಗಿ ಬರೋಣ. ರೆಡಿಯಾಗಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೊರಟಿದ್ದೀನಿ, ಒಂದು ಎಂಗೇಜ್ಮೆಂಟ್ ಇದೆ, ಇವತ್ತು ಹೋಗ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಎಂಗೇಜ್ಮೆಂಟ್ಗೆ ಹೋಗಿ ಬರೋಣ. ಬಂದ ಬಾ ಎಂಗೇಜ್ಮೆಂಟ್ ಹುಡುಗ ಹುಡುಗಿ ವಿಡಿಯೋ ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ. ಬನ್ನಿ ಮನೆಗೆ ಹೋಗಿ ವಿಡಿಯೋನ ಮುಂದುವರಿಸ್ತೀನಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನೀವು ಶುರುವಲ್ಲೇ ನೋಡ್ಕೊಂಡು ಬಂದ್ರಿ. ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ, ಒಂದು ನಿಶ್ಚಿತಾರ್ಥ ಅಂದರೆ ಎಂಗೇಜ್ಮೆಂಟ್ ಒಂದು ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ನ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದು ಒಂದು 10 ನಿಮಿಷ ಕೂತು ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ಬೇಕು, ವಿಡಿಯೋ ಎಂಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಕಮೆಂಟಲ್ಲಿ ಕೂಡ ಒಬ್ಬರು ನನಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಅದರ ಬಗ್ಗೆನೂ ಕೂಡ ನಾನು ಇವತ್ತು ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚಿತವಾಗಿ ನಿಮ್ಮೆಲ್ರಿಗೂ ಸಹ ನಾನು ಹೇಳ್ಕೋಬೇಕು, ನಾನು ಪುಣ್ಯವಂತೆ ಅಂತ ಹೇಳ್ಕೊಳ್ತೀನಿ. ಇದು ಎಲ್ರಿಗೂ ಲಭಿಸುವಂಥದ್ದಲ್ಲ. ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಕಾಳಜಿ ನನಗೆ ಸಿಕ್ಕಿರುವುದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಬೆಳಗ್ಗೆನೇ ಅಪ್ಲೋಡ್ ಮಾಡಿದೆ. ನಾನು ಆಲ್ಮೋಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಸಂಜೆ ಟೈಮು ಒಂದು 5-5:30 ಸಮಯದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುವಂಥ ರೂಢಿ ಮಾಡ್ಕೊಂಡಿದ್ದೆ. ಆದರೆ ನಿನ್ನೆ ಬೇಗನೆ ವಿಡಿಯೋ ಅಪ್ಲೋಡ್ ಮಾಡಿದೆ, ನೀವೆಲ್ಲರೂ ಸಹ ನೋಡಿದ್ರಿ. ನನಗೆ ಒಂದು ಸಂತೋಷ ಕೊಟ್ಟಂಥದ್ದು ಒಂದು 45 ಕಮೆಂಟ್ ಬಂದಿರಬಹುದು ಆ ವಿಡಿಯೋಗೆ. 45 ಹತ್ತತ್ರ 50 ಅಂತ ಅಂದ್ಕೊಳ್ಳಿ. ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ಕಮೆಂಟು ಸಹ ಎಷ್ಟೊಂದು ಪ್ರೀತಿ ತೋರಿಸಿದಿರಿ, ಎಷ್ಟೊಂದು ಕಾಳಜಿ ತೋರಿಸಿದಿರಿ. ನಿಜವಾಗ್ಲೂ ನಾನು ಪುಣ್ಯವಂತೆ ಅಂತ ನಾನು ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಕಮೆಂಟು ಸಹ, ಅದರಲ್ಲೂ ಸಹ ಉನ್ನತಿ ಅವ್ರ ಕಮೆಂಟು ಸಹ ಸಿಕ್ಕಾಬಿಟ್ಟೆ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತು. ಇಷ್ಟೊಂದು ಪ್ರೀತಿಸೋರಿದ್ದಾರಲ್ಲಪ್ಪ ಅಂತ ಹೇಳಿ. ಹಾಗೆ ಎಲ್ಲರೂ ಸಹ, ನಾನು ಅವ್ರದ್ದು ಇವ್ರದ್ದು ಅಂತ ಹೇಳಬಾರ್ದು, ಸುಧಾ ಬಡಿಗಾರ್ ಅಂತ ಹೇಳಿ ಒಂದು ಕಮೆಂಟ್ ಬಂದಿತ್ತು, ಅದನ್ನು ಪಿನ್ ಮಾಡಿದ್ದೀನಿ, ನೀವು ಗಮನಿಸಿ. ಎಂಥ ಅದ್ಭುತವಾದ ಒಂದು ಕಮೆಂಟ್ ಹಾಕಿದ್ದಾರೆ ಅಂದರೆ, ಸುಧಾ ಬಡಿಗಾರ್ ಸುಮಾರು 6 ವರ್ಷದಿಂದ ನನ್ನ ಚಾನಲ್ನ ನೋಡ್ತಾ ಇರುವಂಥ ಹೆಣ್ಮಗಳು. ಅಮ್ಮು ಲಾಕ್ಸ್ ಅಂತ ಇತ್ತು ನನ್ನ ಚಾನಲ್, ಅಲ್ಲಿಂದ ಶ್ರೀ ರಾಘವೇಂದ್ರ ಸಾನ್ನಿಧ್ಯದವರೆಗೂ ಸಹ, ಈಗ ಸರಿತಾ ಸನ್ನಿಧಿ ಲಾಕ್ಸ್ವರೆಗೂ ಸಹ ಒಂದು ದಿನವೂ ನನ್ನ ವಿಡಿಯೋನ ಮಿಸ್ ಮಾಡೋದಿಲ್ಲ. ನಮ್ಮ ಮನೆಯವ್ರು ಹೋದ ಮೇಲೆ 3 ತಿಂಗಳ ನಂತರ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ಮಂತ್ರಾಲಯದಿಂದ ಅವರ ಊರಿಗೆ ತುಂಬ ದೂರ ಇದೆ, ನಾನು ಬರ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಅಂತ ಹೇಳಿ ಅವರು ಅಲ್ಲಿಂದ ಬರ್ತಾರೆ ನನ್ನನ್ನು ಭೇಟಿ ಮಾಡೋದಕ್ಕೆ. ಚಕ್ಲಿ, ಚೂಡ, ಚುರುಮುರಿ, ಏನೋ ಕಡಲೆಪುರಿ ಒಗ್ಗರಣೆ ಮಾಡ್ತಾರೆ ನೋಡಿ, ಅದು ಎಲ್ಲ ಮಾಡ್ಕೊಂಡು ರೊಟ್ಟಿ, ಜೋಳದ ರೊಟ್ಟಿ ನಂಗೆ ತುಂಬ ಇಷ್ಟ ಅಲ್ವಾ. ಎಲ್ಲ ತಿನಿಸುಗಳನ್ನ ಮಾಡ್ಕೊಂಡು ಬಂದು ನನಗೋಸ್ಕರ ಬಂದು ನನ್ನೊಟ್ಟಿಗೆ ಇದ್ದು ಎಲ್ಲ ಕಡೆ ಮಂತ್ರಾಲಯ ರಾಯರ ದರ್ಶನ ಮಾಡಿಕೊಂಡು, ಆ ನಂತರ ಪಂಚಮುಖಿ ಹನುಮಂತನ ದರ್ಶನ ಮತ್ತು ಸ್ವಾಮಿಯ ಬೃಂದಾವನ ದರ್ಶನ ಎಲ್ಲ, ಅಲ್ಲಿ ಏನು ನಾವು ಮಂತ್ರಾಲಯದ ಅಕ್ಕಪಕ್ಕ ದೇವಸ್ಥಾನಗಳನ್ನ ನೋಡ್ತೀವಿ, ಎಲ್ಲ ಕೂಡ ನನ್ನೊಟ್ಟಿಗೆ ಬಂದು ಆ ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ. ಅದೆಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದು ನನ್ನನ್ನು ಪ್ರೀತಿಯಿಂದ ನನ್ನೊಟ್ಟಿಗೆ ಇದ್ದು, ನಮ್ಮನೆಯವರ ಅಗಲಿಕೆಯ ನೋವು ನನ್ನನ್ನು ತುಂಬ ಕಾಡಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ಹೋಗಿ 3 ತಿಂಗಳು ನಂತರ ನಾನು ನಮ್ಮ ಕಡೆ ಮನೆಯಲ್ಲಿ ಯಾರಾದರೂ ಹೋದರೆ ಒಂದು 3 ತಿಂಗಳು ಎಲ್ಲೂ ಹೋಗಿರಲ್ಲ, ಯಾವುದೇ ದೇವಸ್ಥಾನಕ್ಕೂ ಹೋಗೋ ಆಗಿರಲ್ಲ. 3 ತಿಂಗಳು ತುಂಬಿದ ಮೇಲೆ
ನಾವು ನಂಜನಗೂಡಿಗೆ ಹೋಗಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಆಗ ಕಾಯೆಲ್ಲ ಒಡೆದು ಹಣ್ಣುಕಾಯಿ ಪೂಜೆ ಮಾಡಿಸೋವಾಗಿರಲ್ಲ, ಕಳಸ ನೋಡಿಕೊಂಡು ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥ ಒಂದು ವಾಡಿಕೆ. ಅದಾದ ನಂತರ ನಾನು ಹೋಗಿದ್ದು ಮಂತ್ರಾಲಯಕ್ಕೆ. ಆವಾಗಲೇ ಇವರೆಲ್ಲ ಬಂದಿದ್ದರು ಹೆಣ್ಮಕ್ಳು. ಆ ಕಡೆಯಿಂದ ಒಂದು 3-4 ಜನ ಎಷ್ಟು ಪ್ರೀತಿಸುವಂಥ ಹೆಣ್ಮಕ್ಳು ಅಂದರೆ, ನಾನು ಹೇಳ್ತೀನಿ ಉತ್ತರ ಕರ್ನಾಟಕದವರು ತುಂಬ ಒರಟು ಅಂತ ಹೇಳ್ತಾರಲ್ವ, ನಿಜವಾಗ್ಲೂ ಹೇಳ್ತೀನಿ ಅವರಂಥ ಮೃದು ಹೃದಯ. ಒಂದು ಸಲ ಪ್ರೀತಿ ಕೊಟ್ಟರೆ ಅವರು ಉಸಿರಿರೋವರೆಗೂ ಆ ಪ್ರೀತಿನ ಎಂದು ಗಟ್ಟಿ ಮಾಡ್ಕೊಳ್ತಾರೆ. ಆ ಪ್ರೀತಿನ 6 ವರ್ಷದ ಒಡನಾಟ. ಆಕೆಗೆ ಕನ್ನಡ ಪಾಪ ಓದಿರೋದು ಕಡಿಮೆ, ಕಮೆಂಟಲ್ಲಿ ಕನ್ನಡ ಟೈಪ್ ಮಾಡುವಾಗ ಸ್ವಲ್ಪ ತಪ್ಪು ಮಾಡಿದ್ರೂ ಸಹ ನಾನು ಆಕೆಗೆ ಹೇಳಿರುವಂಥದ್ದು, ನಾವು ಓದಿ ಅರ್ಥ ಮಾಡ್ಕೊಳ್ತೀವಿ ಸುಧಾ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತೀನಿ. ಅಕ್ಕ ನನಗೆ ಕನ್ನಡ ಬರೆಯೋದಕ್ಕಷ್ಟು ಬರೋದಿಲ್ಲ ಅಕ್ಕ, ನೀವೇನು ತಿಳ್ಕೊತೀರೋ ಅಂತ ಆಕೆ ಹೇಳ್ತಾಳೆ. ನಾನು ಹೇಳೋದಿಷ್ಟೇ, ನಾವು ಅರ್ಥ ಮಾಡ್ಕೊಳ್ತೀವಿ, ನಿಮ್ಮ ಪ್ರೀತಿಯಲ್ಲಿ ಬೆರ್ತೋಗಿರುತ್ತೆ, ನಾನು ಅರ್ಥ ಮಾಡ್ಕೊಳ್ತೀನಮ್ಮ ಅಂತ ಹೇಳ್ತೀನಿ. ನಾನು ಯಾವಾಗಲೂ ದುಃಖ ಪಡ್ಕೊಂಡೋಗ್ಲೂ ಸಹ ನಾನು ಏನಾದರೂ ಒಂದು ದುಃಖದ ವಿಷಯನ ವಿಡಿಯೋ ಮಾಡಿದಾಗ ಮೊದಲ ಕಮೆಂಟ್ ಆಕೆದೇ ಆಗಿರುತ್ತೆ. ಅಕ್ಕ ನೀವು ಹಿಂಗಿರಬಾರ್ದು, ಅಕ್ಕ ನೀವು ಈ ಥರ ಅಲ್ಲ, ಸನ್ನಿಧಿ ಅಕ್ಕ ಅಂದರೆ ನಮ್ಗೆ ಏನು ಅಂತ ಗೊತ್ತು ಅಂತ ಹೇಳಿ ಹೇಳೋಕ್ಕಾಗಲ್ಲ. ಆಕೆ ಅದೆಷ್ಟು ಪ್ರೀತಿಸ್ತಾಳೆ ಅಂದರೆ, ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ನನ್ನ ಒಡ ಹುಟ್ಟಿದವಳಾಗೆ ಬಂದಿರಬಹುದು. ಈ ಟೈಮಲ್ಲಿ ಎಲ್ಲೋ ಮಿಸ್ ಆಗಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆದರೆ ಆ ಪ್ರೀತಿ, ಆ ಬಾಂಧವ್ಯ ಅಕ್ಕ ತಂಗಿಯರಲ್ಲಿರುವಂಥದಕ್ಕಿಂತ ಹೆಚ್ಚಿಗೆ ಇದೆ ಅಂತ ನಾನು ಭಾವಿಸ್ತೀನಿ. ಆಕೆ ಕಮೆಂಟು ನನ್ನ ಎಷ್ಟು ಮನಸ್ಸಿಗೆ ಒಂದು ಕ್ಷಣ ಆ ಕಮೆಂಟ್ ಓದ್ತಾ ಒಂದು ಹನಿ ಕಣ್ಣಲ್ಲಿ ನೀರು ಸಹ ಬಂತು ನನಗೆ. ಎಲ್ಲರೂ ಸಹ ಅದೆಷ್ಟು ಧೈರ್ಯ ಕೊಟ್ಟಿದ್ದೀರಿ. ಹಾಗೆ ಅಮೇರಿಕಾದಿಂದ ಚಾರು ಆಂಟಿ, ಅವರಂತೂ ನನ್ನನ್ನು ತುಂಬ ಪ್ರೀತಿಸ್ತಾರೆ, ಬಂಗಾರು ಅಂತಾರೆ, ಪುಟ್ಟಿ ಅಂತಾರೆ. ಅವರ ಒಂದು ಆ ಪ್ರೀತಿನ ನಾನು ಎಂದೂ ಮರೆಯೋದಿಲ್ಲ. ಅಮೇರಿಕಾದಿಂದ ಅವರು ಕೆಲಸ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ನನ್ನ ವಿಡಿಯೋ ನೋಡೇ ಮಲಗ್ತೀನಿ ನಾನು ಅಂತ ಹೇಳ್ತಾರೆ. ನಿಜವಾಗ್ಲೂ ಇದೆಲ್ಲ ಸಿಕ್ಕಿರೋದು ನನ್ನ ರಾಯರು ಕೊಟ್ಟಿರುವಂಥ ವರಪ್ರಸಾದ ಅಂತ ಅಂದ್ಕೊಳ್ತೀನಿ. ಕಳ್ಕೊಂಡವ್ರಿಗೆ ಭಗವಂತ ಏನೋ ದುಪ್ಪಟ್ಟು ಅನುಗ್ರಹ ಮಾಡ್ತಾರೆ ಅಂತಾರಲ್ವ, ಅದು ಈ ವಿಷಯದಲ್ಲಿ ನನ್ನ ಪಾಲಿಗೆ ಸತ್ಯ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರ ಕಮೆಂಟು ಸಹ ನನ್ನ ಕಮೆಂಟ್ ಓದಿಲ್ಲ ಅಂದ್ಕೋಬೇಡಿ. ಇನ್ನೊಬ್ಬರು ಪುಷ್ಪ ಅಂತ ಹೇಳಿ, ಆಮೇಲೆ ತುಂಬ ಜನ ಮಾಡಿದ್ದಾರೆ. ತುಂಬ ಕಮೆಂಟು, ಒಂದು 45 ಕಮೆಂಟು ಅಲ್ಲಿ ಬಂದಿರುವಂಥದ್ದು. ಎಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಇಷ್ಟು ಮಾತ್ರ ಹೇಳೋದಕ್ಕೆ ಸಾಧ್ಯ. ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮೆಲ್ರಿಗೂ ಅಂತ ನಾನು ಹೇಳ್ತೀನಿ. ತುಂಬ ಸಂತೋಷದ ಒಂದು ನಿನ್ನೆ ತುಂಬ ಸಂತೋಷ ಅನ್ನಿಸ್ತು. ಏಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟು ನೋಡೇ ತುಂಬ ಖುಷಿ ಆಗೋಯಿತು ನನಗೆ. ಎಲ್ಲನೂ ಮರ್ತು ಬಿಟ್ಟಿದ್ದೀನಿ, ಒಂದು ಕ್ಷಣ ದುಃಖ ಎಲ್ಲ ಮರ್ತೇ ಹೋಯಿತು ನನಗೆ. ಇದ್ರ ಮಧ್ಯೆ ಇಬ್ಬರು ಫಸ್ಟ್ ಹೇಳ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ನೋಡಿ. ರಾಧಾ ಭವಾನಿ ಅಂತ ಏನೋ ಇದೆ, ಅವ್ರು ಕೇಳಿದ್ದಾರೆ, ಒಂದು ಪ್ರಶ್ನೆ ಕೇಳಿದ್ದಾರೆ. ಥ್ಯಾಂಕ್ ಯು ಅಕ್ಕ, ಇನ್ನು ಒಂದು ಡೌಟ್ ಇದೆ, ಪ್ಲೀಸ್ ರಿಪ್ಲೈ ಮಾಡಿ. ಒಂದು ಪ್ಲೇಸ್ನಲ್ಲಿ ವ್ರತ ಸ್ಟಾರ್ಟ್ ಮಾಡಿ ಮೇಲೆ ಬೇರೆ ಪ್ಲೇಸ್ಗೆ ಅಲ್ಲಿ ವ್ರತ ಕಂಟಿನ್ಯೂ ಮಾಡಬಹುದಾ, ಅಥವಾ ಒಂದೇ ಪ್ಲೇಸಲ್ಲಿ ವ್ರತನ ಕಂಪ್ಲೀಟ್ ಮಾಡಬೇಕಾ ಅಕ್ಕ, ದಯವಿಟ್ಟು ಹೇಳಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನಾನು ಹೇಳುವಂಥದ್ದು ತುಂಬ ಬಾರಿ ಹೇಳಿದ್ದೀನಿ. ಈ ನನ್ನ ಚಾನಲ್ ಮೂಲಕ ನಾನು ಈ ವಿಷಯವಾಗಿ ಹೇಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ರಾಧಾ ಭವಾನಿ ಜಿಂಗದೆ ಏನೋ ಇದೆ ಹೆಸರು, ನನಗೆ ಪೂರ್ತಿ ಓದೋಕ್ಕೆ ಬರ್ತಿಲ್ಲ. ಖಂಡಿತವಾಗ್ಲೂ ಕೂಡ ನೀವೆಲ್ಲಿ ವ್ರತನ ಶುರು ಮಾಡ್ತೀರೋ ನೀವು ಅಲ್ಲೇ ಸಮಾಪ್ತಿಗೊಳಿಸ್ಬೇಕು, ಎಲ್ಲಂದರಲ್ಲಿ ಮಾಡೋ ಹಾಗಿಲ್ಲ. ನೀವು ಮದುವೆ ಆಗಿದ್ದರೆ ನಿಮ್ಮ ಮನೆ ಅಂದರೆ ನಿಮ್ಮ ಗಂಡನ ಮನೆಯಲ್ಲೇ ನೀವು ವ್ರತನ ಶುರು ಮಾಡಿದ್ರೆ ಸಮಾಪ್ತಿಗೊಳಿಸೋದು ಕೂಡ ಅಲ್ಲೇ ಆಗಿರಬೇಕು. ಇನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳು ಇನ್ನು ತಾಯಿ ಮನೆಗೆ ಹೋಗಿ ವ್ರತನ ಮಾಡುವಂಗೆ ಪದ್ಧತಿ ಇರೋದಿಲ್ಲ. ಗಂಡನ ಮನೆ, ನಾವು ಮದುವೆ ಆದಮೇಲೆ ಗಂಡನ ಮನೆಯ ದೇವರು ನಮ್ಮ ಮನೆಯ ದೇವರಾಗಿರ್ತಾರೆ. ನಾವು ಅಲ್ಲೇ ವ್ರತನ ಶುರು ಮಾಡಿ ಸಮಾಪ್ತಿಗೊಳಿಸ್ಬೇಕು. ನೀವು ಆ ಒಂದು ಪದ್ಧತಿನ ಅನುಸರಿಸ್ತೀನಿ ಅಂದರೆ ಮಾತ್ರ ವ್ರತನ ಪ್ರಾರಂಭ ಮಾಡ್ಕೊಳ್ಳಿ.
ಆಯಿತಾ. ವ್ರತದ ದಿನ ಅಲ್ಲೋಗಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ. ನಮ್ಮ ಗುರುರಾಯರ ವ್ರತ ಆಗಲಿ, ಯಾವುದೇ ವ್ರತ ಆಗಲಿ, ವೈಭವ ಲಕ್ಷ್ಮಿ ವ್ರತ ಹಿಂಗೆಲ್ಲ ನಾವು ಆಚರಣೆ ಮಾಡ್ತೀವಲ್ವ, ನಾವು ಎಲ್ಲಿ ಶುರು ಮಾಡ್ತೀವೋ ಅಲ್ಲೇ ಸಮಾಪ್ತಿಗೊಳಿಸುವಂಗೆ ನೀವು ಆ ಒಂದು ಪದ್ಧತಿನ ಅಳವಡಿಸ್ಕೋಬೇಕು. ಆಯಿತಾ. ಇದು ನಿಜವಾದ ಒಂದು ಅನುಷ್ಠಾನದ ಒಂದು ವಿಧಾನ. ಆ ವಿಧಾನನ ನಾವು ಖಂಡಿತವಾಗ್ಲೂ ಸಹ ಅನುಸರಿಸ್ಬೇಕು. ನೀವೆಲ್ಲಿ ಮಾಡ್ತೀರೋ ಅಲ್ಲೇ ಸಮಾಪ್ತಿಗೊಳಿಸುವಂಗೆ ನೀವು ನೋಡ್ಕೊಳ್ಳಿ. ಆಯಿತಾ. ಈ ಗುರುವಾರ ವ್ರತ ಮಾಡ್ತೀರಿ, ಗುರುವಾರ ಆದಮೇಲೆ ಊರಿಗೆ ಬರಬೇಕಾಗುತ್ತಿಲ್ಲ, ಹೋಗಿ ಬನ್ನಿ. ಮುಂದಿನ ಗುರುವಾರ ನೀವು ನಿಮ್ಮ ಮನೇಲಿ ಇರೋ ಥರ ನೋಡ್ಕೊಳ್ಳಿ. ಏಕೆಂದರೆ ವ್ರತ ಇರುತ್ತಲ್ವ, ಅದು ಇಲ್ಲೇ ಮಾಡಬೇಕು. ನೀವು ಎಲ್ಲಿ ಶುರು ಮಾಡಿರ್ತೀರೋ ಅಲ್ಲೇ ಮುಂದುವರಿಸ್ಬೇಕು. ಆದ್ದರಿಂದ ಈ ನಿಮ್ಮ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇನ್ನೊಬ್ಬರು ತುಂಬ ಕಮೆಂಟ್ ಇದೆ. ಶಿಲ್ಪ ಅಂಗಡಿ ಅಂತ ಏನೋ ಇದೆ. ಅಕ್ಕ, ನನಗೆ ತಂದೆ ತಾಯಿ ಇಲ್ಲ, ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಕ್ಕ. ತುಂಬ ಮೆಸೇಜ್ ಇದೆ. ಇವರ ಐಡಿಯಿಂದ ತುಂಬ ಕಮೆಂಟ್ ಬಂದಿದೆ. ಖಂಡಿತ ನಾನು ವಿಡಿಯೋ ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ. ವಾಟ್ಸಪ್ ಮಾಡಿ, ಆ ನಂತರ ವಾಟ್ಸಪ್ ಮಾಡಿ ಫಸ್ಟು ನೀವು ಒಂದು ವಾಯ್ಸ್ ಮೆಸೇಜ್ ಹಾಕಿ, ಆ ನಂತರ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ವಿಡಿಯೋ ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿ. ಕಾಲ್ ಮಾಡೋಕ್ಕೆ ಮುಂಚೆ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕಿ, ಆ ನಂತರ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ. ಗುರುರಾಯರ ವ್ರತಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ವ್ರತಗಳನ್ನ ಶುರು ಮಾಡ್ಕೊಳ್ಳಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಖಂಡಿತ ಗುರುರಾಯರ ಅನುಗ್ರಹ, ನಮ್ಮ ಮನೆಯ ದೇವರ ಅನುಗ್ರಹ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಥಮ ಪೂಜಿತ ಮಹಾಗಣಪತಿ ಅನುಗ್ರಹ ಖಂಡಿತ ಎಲ್ರಿಗೂ ಸಹ ಬೇಕು. ಹಾಗೆ ಮುಖ್ಯ ಪ್ರಾಣ ದೇವರಾದ ಆಂಜನೇಯನ ಅನುಗ್ರಹನೂ ಸಹ ಎಲ್ಲ ಪೂಜೆಗೂ ಕೂಡ ಅವರ ಅನುಗ್ರಹದಿಂದನೇ ಯಾವುದೇ ವಿಘ್ನ ಇಲ್ದಂಗೆ ಮುಂದುವರಿಯುವಂಥದ್ದನ್ನು ಖಂಡಿತ ನಾವು ಮಾಡ್ಕೋಬೇಕು. ಭಗವಂತನ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳಿ ಇವತ್ತಿನ ಈ ನನ್ನ ಪುಟ್ಟದಾದ ಒಂದು ಡೈಲಿ ಬ್ಲಾಗ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕನ್ನ ಕೊಡಿ. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದೆ ಅನ್ನೋದಾದರೆ ಇನ್ನು ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಸಹ ನನ್ನ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಏನಾದರೂ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿನಿತ್ಯ ವಿಡಿಯೋ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಸಹ ನನ್ನನ್ನು ಯಾರು ಮೋಟಿವೇಟ್ ಮಾಡ್ತಾ ನಾವಿದ್ದೀವಿ ಅಕ್ಕ, ನಮ್ಮ ಸನ್ನಿಧಿ ಅಕ್ಕ, ಯಾವತ್ತು ಸ್ಟ್ರಾಂಗ್ ಆಗಿರಬೇಕು ಅಂತ ತುಂಬ ಕಮೆಂಟಲ್ಲಿ ಹೇಳಿದ್ದೀರಿ. ಖಂಡಿತವಾಗ್ಲೂ ಪ್ರೀತಿಸೋರು ನಿಮ್ಮಂಥವ್ರನ್ನ ನಾನು ಪಡ್ಕೊಂಡಿದ್ದೀನಿ. ನಿಮ್ಮಿಂದನೇ ಎಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಸಹ ಏನೇ ಬಂದರೂ ಎದುರಿಸುವಂತಹ ಮನಸ್ಥಿತಿನ ನಾನು ಬೆಳೆಸ್ಕೊಳ್ತೀನಿ. ನೀವೆಲ್ಲರೂ ಇದ್ದೀರಾ. ಎಂತಹ ನೋವಾದರೂ ಸಹ ಒಂದು ವಿಡಿಯೋ ಹಾಕಿದ್ರೆ ಸಾಕು ನನಗೆ ಧೈರ್ಯ ಕೊಡೋದಕ್ಕೆ, ನಾವಿದ್ದೀವಿ ಅಂತ ಹೇಳೋದಕ್ಕೆ. ನಿಮ್ಮನ್ನೆಲ್ಲರೂ ನನ್ನ ರಾಯರು ನನಗೆ ಕೊಟ್ಟಿದ್ದಾರೆ ಎಂದಾಗ ಧೈರ್ಯವಾಗಿ ಇರ್ತೀನಿ, ಧೈರ್ಯವಾಗಿಯೇ ಈ ಬದುಕನ್ನು ಸಾಗಿಸ್ತೀನಿ ಅಂತ ಹೇಳ್ಬೋದು. ಆ ಕಮೆಂಟ್ ಮಾಡಿದವನು ಅವನೆಲ್ಲೋ ಮೆಂಟಲ್ ಆಗಿರಬಹುದು, ಇಲ್ಲ ಏನಾದರೂ ಈ ಪಾರ್ಟಿ ಆಗಿರಬಹುದು, ಅಂದರೆ ಕುಡುಕ ಏನಾದರೂ ಆಗಿರಬಹುದು. ನೆನ್ನೆನೋ ಒಂದೆರಡು ಕಮೆಂಟ್ ಮಾಡಿದ್ದ, ಅದರಲ್ಲಿ ಉನ್ನತಿ ಕರೆಕ್ಟಾಗಿ ರಿಪ್ಲೈ ಕೊಟ್ಟಿದ್ದರು ಆತನಿಗೆ. ಇರಲಿ, ನಾನು ಒಂದು ಸೆಕೆಂಡ್ಗೆ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬಹುದು. ಅಂದರೆ ನನ್ನ ಚಾನಲ್ನಿಂದ ಆತನ್ನು ಐಡ್ ಮಾಡಿ ಸೈಡಿಗೆ ಬಿಸಾಕಬಹುದು. ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ, ಅಂಥವರು ನನ್ನ ವಿಡಿಯೋ ನೋಡಬೇಕು ಅಂತಲೇ ಹೇಳಿ ಐಡ್ ಮಾಡಿಲ್ಲ. ನೋಡ್ತೀನಿ, ಎಲ್ಲಿವರೆಗೆ ನನ್ನ ತಾಳ್ಮೆ ಕೆಡುತ್ತೋ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ನೋಡ್ತೀನಿ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಆ ನಂತರ ಸೈಡ್ಗೆ ಬಿಸಾಕೋಣ. ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನನ್ನ ಹೊಸ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ. ಬಾಯ್.